ಇನ್ನೊಂದು ಕಡೆ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬ್ಯಾನ್ ಆಗುತ್ತಾ ಅನ್ನೋ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಸಚಿವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನೋಡ ಇರ್ತಕ್ಕಂಥದ್ದು ಅನ್ಸೇಫ್ ಸ್ಯಾಂಪಲ್ ಏನ ಅಂತ ಹೇಳ್ತೀವಿ, ಅದು 107 ಇದೆ. ಮತ್ತು ನಿಮಗೆ ಪ್ರೆಸ್ ನೋಟೆ ಕೊಡ್ತೀವಿ, ಬಂದಿದೆಯಾ? ಎಲ್ಲ ಕೊಟ್ಟಿದ್ದೀವಿ. ಸೊ ಗೋಬಿ ಮಂಚೂರಿಯಿಂದ ಮಾಡಿದ್ದೀವಿ, ಕಾಟನ್ ಕ್ಯಾಂಡಿನೂ ಮಾಡಿದ್ದೀವಿ. ಅದರಲ್ಲಿ ಎಲ್ಲೆಲ್ಲಿ ಒಂದು ಅನ್ಸೇಫ್ ಇದೆ, ಎಷ್ಟು ಸ್ಯಾಂಪಲ್, ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಏನು 2 ವಿಶೇಷವಾದಂಥ ಕೆಮಿಕಲ್ಸ್, ಒಂದು ರೋಡಮೈನ್ ಬಿ ಅಂತ, ಇನ್ನೊಂದು ಟಾಟ್ರಝೈನ್ ಅಂತ. ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಸೊ ಇದು ಅನ್ಸೇಫ್, ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ಈ ರೋಡಮೈನ್ ಬಿ ಅದು ಕ್ಯಾನ್ಸರ್ಗೆ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ, ಕ್ಯಾನ್ಸರ್ಗೆ ಒಂದು ಬರೋದಕ್ಕೆ ಒಂದು ರೀತಿ ಈ ಆಹಾರ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಇದು ಈ ಕೆಮಿಕಲ್ಲು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅದರಿಂದ ಈ ಕಲರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಇದು ಯೂಸ್ ಮಾಡುವಂಗೆ ಇಲ್ಲ. ಇದು ಕಂಪ್ಲೀಟ್ಲಿ ಇದಕ್ಕೆ ಪರ್ಮಿಷನ್ನೇ ಇಲ್ಲ, ಯಾವ ಪದಾರ್ಥದಲ್ಲೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಇದು ಯಾವುದೋ ರೋಡಮೈನ್ ಬಿ. ಆದರೆ ಅದನ್ನು ಇವತ್ತು ಕಂಡು ಬಂದಿರತಕ್ಕಂಥದ್ದು ನಮ್ಮ ಸ್ಯಾಂಪಲ್ಗಳಲ್ಲಿ, ಅದರಲ್ಲಿ ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳು ಕಂಡು ಬಂದಿರತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಖಂಡಿತ ಭಾಳ ಗಂಭೀರವಾದಂಥ ವಿಷಯ. ಯಾಕಂದರೆ ಮಕ್ಕಳು ಹೆಚ್ಚಾಗಿ ಇದನ್ನು ಸೇವಿಸ್ತಾರೆ ಮತ್ತು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಕೂಡ ಆಗ್ತದೆ. ಸೊ ಅದಕ್ಕೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಆದ್ದರಿಂದ ಯಾವುದೇ ಕಾಟನ್ ಕ್ಯಾಂಡಿ ಅದು ಯಾಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಅದು ಕೆಂಪಾಗಿ ಅಥವಾ ಏನು ಈ ಗುಲಾಬಿಯ ಒಂದು ಬಣ್ಣ ಕಾಣೋದಕ್ಕೆ, ಆ ರೋಸ್ ಕಲರ್ ಬರೋದಕ್ಕೆ, ಪಿಂಕ್ ಕಲರ್ ಬರೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಅದು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತ. ಆದರೆ ಖಂಡಿತವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಈಗ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಆಯುಕ್ತರು ಇವತ್ತು ಹೊರಡಿಸಿದ್ದಾರೆ. ಆದ್ದರಿಂದ ಇದು ನಮ್ಮ ಜನರು ಕೂಡ ಇದನ್ನು ಜಾಗೃತಿಯನ್ನು ಮೂಡಿಸ್ತೀವಿ. ಮತ್ತು ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಇಂತಿಂಥ ಒಂದು ಉಪಯೋಗ ಮಾಡ್ತಾ ಇದ್ದಾರೆ ಗೊತ್ತಾದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಈಗ ಏನು ಈ ಸ್ಯಾಂಪಲ್ಗಳು ಟೆಸ್ಟ್ ಮಾಡಿದ್ದೀವಿ, ಇದು ಏನು ನಮ್ಮ ಸರ್ವೆಯಲ್ಲಿ ಸಿಕ್ಕಿರುವಂಥ ಸ್ಯಾಂಪಲ್. ಈಗ ಅದನ್ನು ಲೀಗಲ್ ಸ್ಯಾಂಪಲ್ ಅಂತ ನಾವು ತೊಗೊಳ್ಬೇಕಾಗ್ತದೆ. ಆ ಲೀಗಲ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇರ್ತದೆ. ಆ ಲೀಗಲ್ ಸ್ಯಾಂಪಲ್ ತೆಗೆದುಕೊಂಡು ಅದನಂತರ ಆ ಒಂದು ಎಲ್ಲೆಲ್ಲಿ ಈ ಒಂದು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂಥವ್ರ ಮೇಲೆ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡೋದು ಕೂಡ ಅವಕಾಶ ಆಗ್ತದೆ. ಸೊ ಅದನ್ನು ಕೂಡ ಮಾಡ್ತೀವಿ. ಮತ್ತು ಗೋಬಿ ಮಂಚೂರಿಯನ್ನು ಇದು ಒಂದು ಫುಡ್ ಐಟಮ್. ಏನು ಇನ್ನೊಂದು ನಾವೇನು ಹೇಳಿದ್ದೀವಿ, ಅದು ಅಲೌಡ್ ಕಲರಿಂಗ್ ಏಜೆಂಟ್. ಅದು ಟಾಟ್ರಝೈನ್ ಏನಿದೆ ಅದು ಅಪ್ರೂವ್ಡ್ ಆರ್ಟಿಫಿಷಿಯಲ್ ಫುಡ್ ಕಲರ್. ಅದಕ್ಕೆ ಅಪ್ರೂವಲ್ ಇದೆ. ಆದರೆ ಯಾವ ಪದಾರ್ಥಗಳ ಮೇಲೆ ಉಪಯೋಗ ಮಾಡಬೇಕು ಅಂತ, ಯಾವ ಆಹಾರ ಪದಾರ್ಥಗಳು ಉಪಯೋಗ ಮಾಡ್ಬೋದು ಅದಕ್ಕೆ ಅವರು ನಿರ್ದಿಷ್ಟವಾಗಿ ಕಾನೂನಲ್ಲಿ ಹೇಳಿದ್ದಾರೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ. ಅದು ಒಂದೇನಂತ ಹೇಳಿದ್ರೆ, ಪ್ರಿಪೇರ್ಡ್ ಏನು ಫುಡ್ ಇದೆ ಅದರಲ್ಲಿ ಇದನ್ನು ಉಪಯೋಗ ಮಾಡೋಂಗಿಲ್ಲ. ನಾವೇನು ಪ್ರಿಪೇರ್ ಮಾಡ್ತೀವಲ್ಲ ನಮ್ಮ ಹೋಟೆಲ್ಗಳಲ್ಲಿ ಮತ್ತು ಮನೆಗಳಲ್ಲಿ, ಅಂಥ ಆಹಾರಕ್ಕೆ ಇದು ನೀವು ಬಳಕೆ ಮಾಡೋಂಗಿಲ್ಲ. ಸೊ ಇದಕ್ಕೆ ಕಾನೂನಲ್ಲೇ ಇದಕ್ಕೆ ಪರ್ಮಿಷನ್ ಇಲ್ಲ. ಯಾಕೆಂತ ಹೇಳಿದ್ರೆ ಕೆಲವು ಫುಡ್ಗೆ ಉಪಯೋಗ ಮಾಡೋದಕ್ಕೆ ಅಲೋ ಮಾಡಿದರೆ ಅದು ಪ್ಯಾಕೇಜ್ಡ್ ಫುಡ್ಸಲ್ಲಿ ಅದಕ್ಕೆ ನಿರ್ದಿಷ್ಟವಾದಂಥ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಉಪಯೋಗ ಮಾಡ್ಬೋದು ಅಂತ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ಆದರೆ ನೀವು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಅಥವಾ ಮನೆಗಳಲ್ಲಿ, ನಾವು ಮನೆಗಳಂತ ಯಾರು ಮಾಡೋಕ್ಕೆ ಹೋಗಲ್ಲ ಬಿಡಿ, ಅದನ್ನು ಈ ಕಲರ್ ಚೆನ್ನಾಗಿ ಕಾಣಲಿ ಅಂತ ಆಹಾರಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ತಾರೆ. ಇದು ಅಪ್ರೂವ್ಡ್ ಆಗಿದ್ರು ಕೂಡ ಪ್ರಿಪೇರ್ಡ್ ಫುಡ್ಸಲ್ಲಿ ಅಪ್ರೂವಲ್ ಇಲ್ಲ, ಇದೆಲ್ಲ ಮಾಡೋಂಗಿಲ್ಲ. ಸೊ ಇದು ಕಾನೂನು ಬಾಹಿರ. ಬಹುತೇಕ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡ್ತಾರೆ 2 ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ, ಯಾವುದನ್ನು ಬಳಸಬೇಕು ಯಾವುದನ್ನು ಬಳಸಬಾರ್ದು ತಯಾರಿಕೆಗೆ ಅಂತ. ಆನಂತರ ಗೈಡ್ಲೈನ್ಸನ್ನು ಕೊಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ.